ಇನ್ನು ನಿನ್ನೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಜೆ.ಪಿ. ಪಾರ್ಕ್ನಲ್ಲಿ ಸಭೆ ಮಾಡ್ತಾ ಕರಿಟೋಪಿ ಎಮ್.ಎಲ್.ಎ ಎನ್ನುವಂಥ ಮಾತನ್ನು ಮುನಿರತ್ನ ವಿರುದ್ಧ ಹೇಳಿದರು. ಈಗ ಇದೇ ಮಾತು ಬಿಜೆಪಿಗರಿಗೆ, ಪ್ರಮುಖವಾಗಿ ಬಿಜೆಪಿಯ ನಾಯಕರಿಗೆ ಇಷ್ಟವಾಗಿಲ್ಲ. ಇದೇ ವಿಚಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರನ್ನ. ನೀವು ಇದೇ ಮಾತನ್ನ ಜಮೀರ್ಗೆ ಹೇಳಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಎಮ್.ಎಲ್.ಎ ಅವರು ಬಂದು ಈ ಕಡೆ ಕರಿಟೋಪಿ ಎಮ್.ಎಲ್.ಎ ಬಿಳಿ ಟೊಪ್ಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ಕರಿಟೋಪಿ ಎಮ್.ಎಲ್.ಎ RSS ಟೀಕೆ ಮಾಡ್ಬೇಕಲ್ಲ, ಎಲ್ಲರೂ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿ ನೀನು ಸಿಗ್ತವೆ. ಆದ್ರೆ ಹಿಂದಿನ ಕಾಲದಲ್ಲಿ ಯಾವ ರೂಪದಲ್ಲಿ ಇದ್ರೋ ಅದೇ ರೂಪದ ಭಾಷೆ ಇನ್ನೂ ಬಳಸ್ತಾ ಇದ್ದಾರೆ. ಕರಿಟೋಪಿ ಎಮ್.ಎಲ್.ಎ ನಿನ್ನೆ ನಿಗದಿಯಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಜೆಪಿ ಪಾರ್ಕ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಸಂವಾದ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಗಣವೇಶ ಅಂದ್ರೆ ಆರ್ಎಸ್ಎಸ್ನ ಡ್ರೆಸ್ ಕೋಡ್ ಸಮೇತ ಹಾಜರಾಗಿದ್ರು. ಈ ವೇಳೆ ಡಿಕೆ ಮುನಿರತ್ನರನ್ನ ಕರೆದ ರೀತಿ ರಾಜಕೀಯ ತಿರುವು ಪಡೆದುಕೊಂಡಿದೆ. ಎಮ್.ಎಲ್.ಎ ಅವರು ಬಂದು ಈ ಕಡೆ ಕರಿಟೋಪಿ ಎಮ್.ಎಲ್.ಎ ಹೊಸ ಕರಿಟೋಪಿ ಬಾಯಿಲಿ ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುನಿರತ್ನರನ್ನ ಕರೆದಿದ್ರು. ಈ ಧಾಟಿ ಈಗ ಬಿಜೆಪಿ ಪಡೆಯನ್ನ ಕೆರಳುವಂತೆ ಮಾಡಿದೆ. ಆರ್ಎಸ್ಎಸ್ ನ ಗುರಿಯಾಗಿಸಿಕೊಂಡೇ ಈ ರೀತಿ ವರ್ತಿಸಿದ್ರು. ಜೊತೆಗೆ ಶಾಸಕರೊಬ್ಬರಿಗೆ ಕೊಡಬೇಕಾದ ಕನಿಷ್ಠ ಗೌರವವೂ ಕೊಟ್ಟಿಲ್ಲ ಅಂತ ಆರೋಪಿಸಿದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಿಕೆ ಅವರಿಗೆ ಸವಾಲೊಂದನ್ನ ಎಸೆದಿದ್ದಾರೆ. ನಿಮಗೆ ದಮ್ ಇದ್ರೆ ಸಚಿವ ಜಮೀರ್ರನ್ನ ಟೋಪಿ ಸಾಬಣ್ಣ ಅಂತ ಕರೀರಿ ನೋಡೋಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರಿಟೊಪ್ಪಿ ಹಾಕಿರೋನು ಎಮ್.ಎಲ್.ಎ ಬಾರಪ್ಪ ಅಂತೀರಿ, ಅಲ್ಲಿ ಗುಂಪೊಳಗಡೆ ಜಮೀರ ಮತ್ತೇನಾದ್ರೂ ಕೂಡ ಟೋಪಿ ಹಾಕೊಂಡ್ಬಿಡ್ರೆ ಬಿಳಿ ಟೋಪಿ ಹಾಕಿಡ್ರ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ಮ ಬ್ರದರ್ಸ್ನ ಕರೆಯೋಕ್ಕಾಗಲ್ಲ, ಕರಿ ಟೋಪಿ ಹಾಕಿರೋ ಎಮ್.ಎಲ್.ಎ ಬಾರೋ ಅಂತೀರಿ. ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಇವ್ರ ಕೆಲ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ, ಇವ್ರು ಬಂದರೆ ಬರೀ ರೌಡಿಸಮ್ ಮಾಡ್ತಾನೆ ಅನ್ನೋ ಥರದ ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ಕೆ ಹೋಗಬೇಡಿ, ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡೇ ಹೇಳ್ತೀನಿ. ಇನ್ನು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೊಸ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ. ಡಿಕೆ ಈ ಹಿಂದೆ ಆರ್ಎಸ್ಎಸ್ ಗೀತೆ ಹಾಡಿದ್ರು. ಈ ಕಾರಣಕ್ಕೆ ಆರ್ಎಸ್ಎಸ್ ನ ಬೈದು ಕೌಂಟರ್ ಕೊಡಬೇಕಿತ್ತು. ಹೀಗಾಗಿ ಮುನಿರತ್ನರನ್ನ ಸನ್ನಿವೇಶವನ್ನ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮತ್ತೊಂದ್ ಕಡೆ ಕೆಎಸ್ ಈಶ್ವರಪ್ಪ ಡಿಕೆ ತಮ್ಮ ಹಳೆ ಧಾಟಿ ಬಿಡ್ಲಿ ಎಂದಿದ್ದಾರೆ. RSS ಅನ್ನು ಹೊಗಳು ಸಲುವಾಗಿ, RSS ಹತ್ರ ಆಗುವ ಸಲುವಾಗಿ ನಮಸ್ತೆ ಸದಾ ವಸ್ತನೆ ಅನ್ನುವಂಥ ಹಾಡನ್ನು ಹಾಡಿದ್ರು ಅಲ್ಲೇ ಇದರಲ್ಲಿ ಅಸೆಂಬ್ಲಿಲಿ. ಆವಾಗ ಭಾಳ ಕ್ರಿಟಿಸಿಸಮ್, ಕಾಂಗ್ರೆಸ್ ಕ್ಷಮಾಪಣೆ ಕೇಳುವಂಥ ಪರಿಸ್ಥಿತಿ ಬಂತು. ಈಗ ಅದು ಕೌಂಟರ್ ಮಾಡಬೇಕಲ್ಲ, RSS ಟೀಕೆ ಮಾಡಬೇಕಲ್ಲ, ಎಲ್ಲರೂ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿ ನೀನು ಸಿಗ್ತವೆ. ಕರಿಟೋಪಿ ಮನುಷ್ಯ ಎಮ್.ಎಲ್.ಎ ಬಾಯಿ ಕಡೆ ಉಪಮುಖ್ಯಮಂತ್ರಿ ಹುದ್ದೆಗೂ ಕೂಡ ಗೌರವ ಕೊಡದೆ ಆ ಸ್ಥಾನದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡೆ. ಆದರೆ ಹಿಂದಿನ ಕಾಲದಲ್ಲಿ ಯಾವ ರೂಪದಲ್ಲಿದ್ದರೋ ಅದೇ ರೂಪದ ಭಾಷೆ ಇನ್ನೂ ಬಳಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಬೇಕು. ಇನ್ನು ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದ ಹಂಗಾಮದ ಬಗ್ಗೆ ಮಾತನಾಡಿದ್ದಾರೆ. ಸಮಸ್ಯೆಗಳನ್ನ ಬಿಟ್ಟು ಬೇರೆಲ್ಲ ಮಾತನಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಮತ್ತೊಂದ್ ಕಡೆ ಗೃಹ ಸಚಿವ ಪರಮೇಶ್ವರ್ ಮುನಿರತ್ನ ನಿನ್ನೆ ಮಾಡಿದ್ದು ಹೈಡ್ರಾಮಾ ಅಂತ ಕರೆದಿದ್ದಾರೆ. ಗಲಾಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ವೇದಿಕೆ ನಿರ್ಮಾಣ ಮಾಡಿದ್ರು, ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ? ನೀವು ಹೇಳ್ದಂಗೆ ಅದು ಹೈಡ್ರಾಮಾ. ಮುನಿರತ್ನ ಹಾಗೂ ಡಿಕೆ ನಡುವಿನ ಸಂಘರ್ಷ ಸಂಘಕ್ಕೂ ಥಳಕು ಹಾಕಿಕೊಂಡಿದೆ. ಹೇ ಟೋಪಿ ಬಾಯಿಲಿ ಅಂದಿರೋ ಮಾತಿನ ಎಳೆ ಹಿಡಿದ ಬಿಜೆಪಿ ವಾಗ್ಬಾಣ ಬಿಡ್ತಿದೆ. ಬ್ಯೂರೋ ರಿಪೋರ್ಟ್, TV9.